ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ರತ್ನಜಾಸ್ ಕ್ರಿಯೇಷನ್ಸ್. ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಇವತ್ತು ನಾವು ಬೀಡ್ಸ್ ಯೂಸ್ ಮಾಡಿ ಸಿಂಪಲ್ಲಾಗಿ ಸ್ಯಾರಿ ಕುಚ್ಚನ್ನು ಹೇಗೆ ಹಾಕೋದನ್ನು ಸ್ಟೆಪ್ ಬೈ ಸ್ಟೆಪ್ ಕಲಿಯೋಣ. ಮೊದಲನೆಯ ಸ್ಟೆಪ್ಪು, ನಾವು ಸ್ಯಾರಿ ಸೆರಗಲ್ಲಿ ಸ್ಕೇಲ್ ಸಹಾಯದಿಂದ 1 ಇಂಚ್ ಮಾರ್ಕಿಂಗನ್ನು ಮಾಡಿಕೊಳ್ಳಬೇಕು. ಏಕೆಂದರೆ ಕುಚ್ಚು ಹತ್ತಿರ ಹಾಕಿದಷ್ಟು ಚೆನ್ನಾಗಿ ಕಾಣುತ್ತದೆ. ಸೆಕೆಂಡ್ ಸ್ಟೆಪ್, ಒಂದು ಕಾರ್ಡ್ಬೋರ್ಡನ್ನು 9 ಇಂಚ್ ಉದ್ದ ಕಟ್ ಮಾಡಿಕೊಳ್ಳಬೇಕು. ನಂತರ ಸ್ಯಾರಿ ಮ್ಯಾಚಿಂಗ್ ಸಿಲ್ಕ್ ಥ್ರೆಡ್ಡಲ್ಲಿ 9 ಇಂಚ್ ಉದ್ದ 6 ಎಳೆ ದಾರಗಳನ್ನು ಸುತ್ತಿಕೊಳ್ಳಬೇಕು. ಹೀಗೆ 6 ಎಳೆ ದಾರಗಳನ್ನು ಸಾರಿ ಸೆರಗಲ್ಲಿ ಎಷ್ಟು ಮಾರ್ಕಿಂಗ್ ಆಗಿದೆಯೇ ಅಷ್ಟು ದಾರಗಳನ್ನು ರೆಡಿ ಮಾಡಿಕೊಳ್ಳಬೇಕು. ಈಗ ನಮ್ಮ ದಾರಗಳು ರೆಡಿಯಾಗಿವೆ. ಮೂರನೇ ಸ್ಟೆಪ್ಪು, ಸೂಜಿಯ ಸಹಾಯದಿಂದ ನಾವು ರೆಡಿ ಮಾಡಿಕೊಂಡಿರುವ ಒಂದೊಂದು ದಾರನ ಸಾರಿ ಸೆರಗಲ್ಲಿ ಮಾರ್ಕಿಂಗ್ ಮಾಡಿರೋ ಜಾಗದಲ್ಲಿ ಹಾಕಿ ಕೊನೆಯಲ್ಲಿ ಟೈಟಾಗಿ ಗಂಟೆ ಹಾಕಿಕೊಳ್ಳಬೇಕು. ಈಗ ಎಲ್ಲ ದಾರಗಳು ಸ್ಯಾರಿ ಸೆರಗಲ್ಲಿ ಹಾಕಿದ್ದು ಆಗಿದೆ. ನಾಲ್ಕನೇ ಸ್ಟೆಪ್ಪು, ಮೀಡಿಯಮ್ ಸೈಜಲ್ಲಿ ಗೋಲ್ಡನ್ ಬೀಡ್ಸ್ನ ತಗೊಂಡು ಒಂದೊಂದು ಎಳೆ ದಾರದಲ್ಲಿ ಹಾಕಬೇಕು. ಬೀಡ್ಸ್ ದಾರದಲ್ಲಿ ಹಾಕಲು ಕಷ್ಟ ಆದಾಗ ದಾರದ ಕೊನೆಯಲ್ಲಿ ಗ್ಲೂವನ್ನು ಹಾಕಿಕೊಂಡು ಬೀಡ್ಸ್ನ ಸುಲಭವಾಗಿ ದಾರದಲ್ಲಿ ಹಾಕಬಹುದು. ಬೀಡ್ಸ್ಗಳನ್ನ ಹಾಕಿದ ನಂತರ ಎರಡು ಬೀಡ್ಸ್ನ ಸೇರಿಸಿ 1 ಗಂಟೆ ಹಾಕಿಕೊಳ್ಳಬೇಕು. ಎಷ್ಟು ಟೈಟಾಗಿ ಆಗುತ್ತೋ ಅಷ್ಟು ಟೈಟಾಗಿ ಗಂಟು ಹಾಕಿಕೊಳ್ಳಬೇಕು.
ಐದನೇ ಸ್ಟೆಪ್ಪು, ಸ್ಯಾರಿ ಡಬಲ್ ಕಲರ್ ಆಗಿರೋದ್ರಿಂದ ನಾವು ಈಗ ಗ್ರೀನ್ ಮತ್ತು ಗೋಲ್ಡನ್ ದಾರ ಯೂಸ್ ಮಾಡಿ ಈಗ ಕುಚ್ಚಿಗೆ ದಾರ ರೆಡಿ ಮಾಡಿಕೊಳ್ಳಬೇಕು. ಅದಕ್ಕೆ ನಾವು ಈಗ ಒಂದು ಬುಕ್ಕು ಇಲ್ಲ ಕಾರ್ಡ್ಬೋರ್ಡ್ ಸಹಾಯದಿಂದ ಗ್ರೀನು ಮತ್ತು ಗೋಲ್ಡ್ ದಾರವನ್ನು ಸೇರಿಸಿ 40 ಸುತ್ತು, ಅಂದರೆ ಟೋಟಲ್ 80 ಸುತ್ತು ದಾರವನ್ನು ರೆಡಿ ಮಾಡಿಕೊಳ್ಳಬೇಕು. ನಾವೀಗ ರೆಡಿ ಮಾಡಿಕೊಂಡಿರುವ 80 ಎಳೆ ದಾರವನ್ನು ಯು ಪಿನ್ ಸಹಾಯದಿಂದ 2 ಬೀಡ್ಸ್ಗಳ ಮಧ್ಯೆ ಹಾಕಿ 1 ಇಲ್ಲ 2 ಇಂಚ್ ಉದ್ದ ಎಳೆದು ಅದನ್ನು ಗೋಲ್ಡನ್ ಥ್ರೆಡ್ ಸಹಾಯದಿಂದ ಗಂಟು ಕಟ್ಟಿ ಕುಚ್ಚನ್ನು ರೆಡಿ ಮಾಡಿಕೊಳ್ಳಬೇಕು. ಹೀಗೆ ಪ್ರತಿಯೊಂದು ಬೀಡ್ಸ್ ಮಧ್ಯ ನಾವು ಕುಚ್ಚು ಕಟ್ಟಬೇಕಾಗುತ್ತದೆ. ಕುಚ್ಚನ್ನು 1 ಇಲ್ಲ 2 ಇಂಚು ಅವರವರ ಇಷ್ಟ ಅನುಸಾರ ಕಟ್ಟಿ ಮಾಡಿಕೊಳ್ಳಬೇಕಾಗುತ್ತದೆ.
ಎಲ್ಲ ಕುಚ್ಚುಗಳನ್ನು ಹಾಕಿದ ನಂತರ ಕುಚ್ಚು ಕೊನೆಯ ದಾರಗಳನ್ನು ನಾವು ಸಮವಾಗಿ ಕಟ್ ಮಾಡಿಕೊಳ್ಳಬೇಕಾಗುತ್ತದೆ. ಫ್ರೆಂಡ್ಸ್, ಈಗ ನಮ್ಮ ಕುಚ್ಚು ರೆಡಿಯಾಗಿದೆ. ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.